ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ನಾನು ದಶರಥ ಕೆಟಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಕಾಲೇಜು ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ. ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತಿರುವಂತಹ ವಿಷಯ ಏಕಕಾಲಿಕ ಸಮೀಕರಣ ಬಿಡಿಸುವ ಕ್ರಮದ ಮೂಲಕ ಬೇಡಿಕೆ ಬಿಂಬಕದ ರಚನೆ, ಡಿಮ್ಯಾಂಡ್ ಫಂಕ್ಷನ್ ಕನ್ಸ್ಟ್ರಕ್ಷನ್ ಥ್ರೂ ಸೈಮಲ್ಟೇನಿಯಸ್ ಈಕ್ವೇಶನ್ಸ್. ಬೇಡಿಕೆ ಬಿಂಬಕದ ರಚನೆ ಬಗ್ಗೆ ತಿಳಿಸೋದಕ್ಕೂ ಮೊದಲು ನಾನು ಕೆಲವು ವಿಷಯಗಳನ್ನ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ನಾನು ಬೇಡಿಕೆ ಬಿಂಬಕದ ಬಗ್ಗೆ ಮಾಡಿದಂತ ವಿಡಿಯೋ ಕೇವಲ ಸಿದ್ಧ ರೂಪಕ್ಕೆ ಸಂಬಂಧಪಟ್ಟಿದ್ದು. ಬೇಡಿಕೆ ಬಿಂಬಕವನ್ನ ನಾವು ಎರಡು ನಿಯಮಗಳ ಮೂಲಕ ರಚಿಸಬಹುದು. ಒಂದು ಸೈಮಲ್ಟೇನಿಯಸ್ ಈಕ್ವೇಶನ್ ಅನ್ನ ಬಳಸ್ಕೊಂಡು, ನೆಕ್ಸ್ಟ್ ಇನ್ನೊಂದು 2 ಪಾಯಿಂಟ್ ಮೆಥಡ್ ಅನ್ನ ಬಳಸ್ಕೊಂಡು ಬೇಡಿಕೆ ಬಿಂಬಕವನ್ನ ರಚಿಸಬಹುದು. ಇಲ್ಲಿ ಕೇವಲ ನಾನು ಸೈಮಲ್ಟೇನಿಯಸ್ ಈಕ್ವೇಶನ್ ಅನ್ನ ಬಳಸ್ಕೊಂಡು ಬೇಡಿಕೆ ಬಿಂಬಕವನ್ನ ರಚಿಸೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ಬೇಡಿಕೆ ಬಿಂಬಕದ ರಚನೆ ಕೇವಲ ಇದು ಬೇಡಿಕೆ ನಿಯಮಕ್ಕೆ ಮಾತ್ರ ಅನ್ವಯಿಸುತ್ತೆ, ಬೇಡಿಕೆ ನಿಯಮದ ಅಪವಾದಗಳಿಗೆ ಅನ್ವಯಿಸಲ್ಲ. ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ಸೂಕ್ಷ್ಮವಾಗಿ ತಿಳ್ಕೊಬೇಕಾದಂತ ವಿಷಯ, ಬೇಡಿಕೆ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಬೇಡಿಕೆ ನಿಯಮ ಏನನ್ನ ಹೇಳುತ್ತೆ ಅನ್ನೋದು ಗೊತ್ತಿರಬೇಕು, ಬೇಡಿಕೆ ಅಪವಾದ ಏನನ್ನ ಹೇಳುತ್ತೆ, ಬೇಡಿಕೆ ನಿಯಮದ ಅಪವಾದ ಏನನ್ನ ಹೇಳುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಹಂಗಾಗಿ ಸೂಕ್ಷ್ಮವಾಗಿ ತಿಳಿಸೋದಕ್ಕೆ ಮತ್ತು ಸಂಕ್ಷಿಪ್ತವಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಬೇಡಿಕೆ ಅಂದ್ರೆ ಒಂದು ವಸ್ತುವನ್ನ ಕೊಳ್ಳೋದಕ್ಕೆ ಇರುವಂತ ಮನಸ್ಸು ಮತ್ತು ಸಾಮರ್ಥ್ಯಕ್ಕೆ ನಾವು ಬೇಡಿಕೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಮ್ಯಾಕ್ಸೋ ಇದೆ. ಈ ಮ್ಯಾಕ್ಸೋವನ್ನ ಕೊಳ್ಳೋದಕ್ಕೆ ನನಗೆ ಮನಸ್ಸು ಇರಬೇಕು, ಜೊತೆಗೆ ಸಾಮರ್ಥ್ಯನೂ ಇರಬೇಕು. ಸಾಮರ್ಥ್ಯ ಅಂದ್ರೆ ದುಡ್ಡು. ಆ ಸಾಮರ್ಥ್ಯ ಎರಡೂ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಅದು ಬೇಡಿಕೆ ಆಗುತ್ತೆ. ಆ ಎರಡರಲ್ಲಿ ಅಂದ್ರೆ ಮನಸ್ಸು ಅಥವಾ ಸಾಮರ್ಥ್ಯ, ಆ ಎರಡರಲ್ಲಿ ಯಾವ್ದಾದ್ರು ಒಂದಿಲ್ಲ ಅಂದ್ರೂ ಸಹ ಅದು ಬೇಡಿಕೆ ಅಂತ ಕರೆಸ್ಕೊಳ್ಳಲ್ಲ. ನೆಕ್ಸ್ಟ್, ಬೇಡಿಕೆ ನಿಯಮ ಏನನ್ನ ಹೇಳುತ್ತೆ ಅಂದ್ರೆ, ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಬೆಲೆ ಕಡಿಮೆ ಆದ್ರೆ ಬೇಡಿಕೆ ಹೆಚ್ಚಾಗುತ್ತೆ, ಬೆಲೆ ಹೆಚ್ಚಾದ್ರೆ ಬೇಡಿಕೆ ಕಡಿಮೆ ಆಗುತ್ತೆ ಅನ್ನೋದನ್ನ ಬೇಡಿಕೆ ನಿಯಮ ತಿಳಿಸುತ್ತೆ. ಇನ್ನು ಬೇಡಿಕೆ ನಿಯಮದ ಅಪವಾದಗಳಲ್ಲಿ ಮುಖ್ಯವಾಗಿ ವೆಬ್ಲನ್ ಸರಕುಗಳು ಮತ್ತು ಅದರ ಜೊತೆ ಗಿಫನ್ ಸರಕುಗಳು ಬೇಡಿಕೆ ನಿಯಮಕ್ಕೆ ಅಪವಾದಗಳು. ಅಂದ್ರೆ ಇಲ್ಲಿ ವೆಬ್ಲನ್ ಸರಕುಗಳು ಐಷಾರಾಮಿ ಸರಕುಗಳಾಗಿರುತ್ತೆ. ಆ ಸರಕುಗಳ ಬೆಲೆ ಎಷ್ಟೇ ಹೆಚ್ಚಿದ್ರು ಸಹ ಬೇಡಿಕೆಯು ಸಹ ಹೆಚ್ಚಾಗುತ್ತೆ, ಆಗ ಬೇಡಿಕೆ ನಿಯಮ ಅನ್ವಯಿಸಲ್ಲ. ಅದರ ಜೊತೆಗೆ ಗಿಫನ್ ಸರಕುಗಳು ಅತ್ಯಂತ ಅವಶ್ಯಕ ಸರಕುಗಳು. ಆ ಸರಕುಗಳ ಬೆಲೆ ಎಷ್ಟೇ ಹೆಚ್ಚಿದ್ರು ಸಹ ಆ ಸರಕುಗಳ ಬೇಡಿಕೆಯು ಸಹ ಹೆಚ್ಚುತ್ತೆ, ಆಗ ಬೇಡಿಕೆ ನಿಯಮ ತಪ್ಪಾಗುತ್ತೆ. ಹಂಗಾಗಿ ಈ ಬೇಡಿಕೆ ಬಿಂಬಕದ ರಚನೆ ಬೇಡಿಕೆ ನಿಯಮದ ಅಪವಾದಕ್ಕೆ ಅನ್ವಯಿಸಲ್ಲ. ಬೇಡಿಕೆ ಬಿಂಬಕವನ್ನು ರಚಿಸೋದಕ್ಕೆ ನಮ್ಗೆ ಸರಳ ರೇಖಾ ಬಿಂಬಕದ ಸಾರ್ವತ್ರಿಕ ಸಮೀಕರಣ ಅತ್ಯಂತ ಅಗತ್ಯ. ಇಲ್ಲಿ ಸರಳ ರೇಖಾ ಬಿಂಬಕ ಅಂದ್ರೆ ಏನು ಅನ್ನೋದು ನಮ್ಗೆ ಗೊತ್ತಿರಬೇಕು, ಅದಕ್ಕಾಗಿ ತಿಳಿಸ್ತಾ ಇದ್ದೀನಿ. ಸರಳ ರೇಖಾ ಬಿಂಬಕ ಅಂದ್ರೆ ಬಿಂಬಕದಲ್ಲಿರುವ ಚಲಗಳು ಅಂದ್ರೆ ಸ್ವತಂತ್ರ ಚಲ ಮತ್ತೆ ಅವಲಂಬಿ ಚಲ ಏನಿದೆ ಅವುಗಳ ನಡುವಿನ ಸಂಬಂಧವನ್ನ ರೇಖಾಚಿತ್ರದಲ್ಲಿ ನಾವು ಮೂಡಿಸಿದಂತ ಸಂದರ್ಭದಲ್ಲಿ ಸರಳ ರೇಖೆ ದೊರೆತರೆ ಅದನ್ನ ಸರಳ ರೇಖಾ ಬಿಂಬಕ ಅಂತ ಕರಿತೀವಿ. ಇವಾಗ ಸರಳ ರೇಖಾ ಬಿಂಬಕದ ಸಾರ್ವತ್ರಿಕ ಸಮೀಕರಣ ಯಾವ ರೀತಿ ಇರುತ್ತೆ ಅಂದ್ರೆ, Q = A + B P. ಇಲ್ಲಿ Q ಪ್ರಮಾಣವನ್ನ, A ಸ್ಥಿರಾಂಕವನ್ನ, B ಗುಣಾಂಕವನ್ನ, P ಬೆಲೆಯನ್ನ ಪ್ರತಿನಿಧಿಸುತ್ತೆ. ಈ ಸರಳ ರೇಖಾ ಬಿಂಬಕದ ಸಾರ್ವತ್ರಿಕ ಸಮೀಕರಣವನ್ನ ಬಳಸಿಕೊಂಡು ನಾವು ಬೇಡಿಕೆ ಬಿಂಬಕವನ್ನ ರಚಿಸೋಣ. ಉದಾಹರಣೆ 1, ಈ ಕೆಳಗಿನ ಮಾಹಿತಿಯನ್ನು ಬಳಸಿಕೊಂಡು ಬೇಡಿಕೆ ಬಿಂಬಕವನ್ನ ರಚಿಸಿ. ಆ ಬೇಡಿಕೆ ಬಿಂಬಕದ ನೆರವಿನಿಂದ ಬೇಡಿಕೆ ಅನುಸೂಚಿ ಮತ್ತು ಬೇಡಿಕೆ ರೇಖೆಯನ್ನ ರಚಿಸಿ. ಮಾಹಿತಿ: ಬೆಲೆ 2, 4, ಬೇಡಿಕೆ ಪ್ರಮಾಣ 6 ಮತ್ತು 2. ಇಲ್ಲಿ ಮುಖ್ಯವಾಗಿ ನಾವು ಹಳೆಯ ಬೆಲೆ ಮತ್ತು ಹಳೆಯ ಬೇಡಿಕೆ ಎಷ್ಟಿದೆ ಅನ್ನೋದನ್ನ ಗಮನಕ್ಕೆ ತೆಗೆದುಕೋಬೇಕು. ಬೆಲೆ 2 ಇದ್ದಂತ ಸಂದರ್ಭದಲ್ಲಿ ಬೇಡಿಕೆ ಪ್ರಮಾಣ 6 ಇದೆ. ಇದನ್ನ ಹಳೆಯ ಬೆಲೆ ಮತ್ತು ಹಳೆಯ ಬೇಡಿಕೆ ಪ್ರಮಾಣ ಅಂತ ಗಣನೆಗೆ ತೆಗೆದುಕೋಬೇಕು. ನಂತರ ಬದಲಾದ ಬೆಲೆ ಮತ್ತು ಬದಲಾದ ಬೇಡಿಕೆಯನ್ನ ಗಣನೆಗೆ ತೆಗೆದುಬೇಕು. ಬದಲಾದ ಬೆಲೆಯಲ್ಲಿ 4 ಇದೆ, ಬದಲಾದ ಬೇಡಿಕೆ ಪ್ರಮಾಣ 2 ಇದೆ. ಈ ಮಾಹಿತಿಯನ್ನ ಗಣನೆಗೆ ತೆಗೆದುಕೊಂಡು ನಾವು ಸೈಮಲ್ಟೇನಿಯಸ್ ಈಕ್ವೇಶನ್ ಮೂಲಕ ಬೇಡಿಕೆ ಬಿಂಬಕವನ್ನ ರಚಿಸಬಹುದು. ಬೇಡಿಕೆ ಬಿಂಬಕವನ್ನ ರಚಿಸೋದಕ್ಕೆ ಸೈಮಲ್ಟೇನಿಯಸ್ ಈಕ್ವೇಶನ್ ಅಲ್ಲಿ ನಾನು ಮುಖ್ಯವಾಗಿ ಅರ್ಥ ಆಗ್ಲಿ ಅನ್ನೋ ದೃಷ್ಟಿಯಿಂದ 5 ಹಂತಗಳಾಗಿ ವಿಭಾಗ ಮಾಡಿದ್ದೇನೆ. ಅದರಲ್ಲಿ ಮೊದಲ ಹಂತದಲ್ಲಿ ಸರಳ ರೇಖಾ ಬಿಂಬಕದ ಸಾರ್ವತ್ರಿಕ ರೂಪಕ್ಕೆ ಹಳೆಯ ಬೆಲೆ ಮತ್ತು ಹಳೆಯ ಪ್ರಮಾಣವನ್ನ ವರ್ಗಾಯಿಸಬೇಕು. ಹಳೆಯ ಬೆಲೆ 2 ಇದೆ, ಹಳೆಯ ಬೇಡಿಕೆ 6 ಇದೆ. ಇದನ್ನ ಸಾರ್ವತ್ರಿಕ ರೂಪಕ್ಕೆ ವರ್ಗಾಯಿಸುವ. ಸರಳ
ರೇಖಾ ಬಿಂಬಕದ ಸಾರ್ವತ್ರಿಕ ರೂಪ ಕ್ಯೂ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪಿ ಇದೆ. ಇದಕ್ಕೆ ಹಳೆಯ ಬೆಲೆ ಮತ್ತು ಹಳೆಯ ಬೇಡಿಕೆಯನ್ನ ವರ್ಗಾಯಿಸೋಣ. ವರ್ಗಾಯಿಸಿದಂತ ಸಂದರ್ಭದಲ್ಲಿ ಈ ರೀತಿ ಬರುತ್ತೆ. ಹಳೆಯ ಬೇಡಿಕೆ 6, ಕ್ಯೂ ಅಂದ್ರೆ ಹಳೆಯ ಬೇಡಿಕೆ 6, ಪಿ ಅಂದ್ರೆ ಹಳೆಯ ಬೆಲೆ 2. ಆದ್ರಿಂದ 6 ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು 2 ಆಗುತ್ತೆ. ಇಲ್ಲಿ ಬಿ ಇಂಟು 2 ನೆಕ್ಸ್ಟ್ 2 ಬಿ ಆಗುತ್ತೆ. ಅಂದ್ರೆ ಸಂಕ್ಷಿಪ್ತ ಮಾಡ್ತಾ ಇದ್ದೀನಿ. 6 ಇಸ್ ಈಕ್ವಲ್ ಟು 2 ಪ್ಲಸ್ 2 ಬಿ. ಇದನ್ನ ನಾನು ಸಮೀಕರಣ 1 ಅಂತ ಗಣನೆಗೆ ತೆಗೆದುಕೊಳ್ತೀನಿ. ಹಂತ 2ರಲ್ಲಿ ಸರಳ ರೇಖಾ ಬಿಂಬಕದ ಸಾರ್ವತ್ರಿಕ ರೂಪಕ್ಕೆ ಬದಲಾದ ಬೆಲೆ ಮತ್ತು ಬದಲಾದ ಪ್ರಮಾಣವನ್ನ ವರ್ಗಾಯಿಸಬೇಕು. ಅಂದ್ರೆ ಬದಲಾದ ಬೆಲೆ 4 ಇದೆ, ಬದಲಾದ ಬೇಡಿಕೆ 2 ಇದೆ. ಇದನ್ನ ಸಾರ್ವತ್ರಿಕ ರೂಪಕ್ಕೆ ವರ್ಗಾಯಿಸಬೇಕು. ಸಾರ್ವತ್ರಿಕ ರೂಪ ಕ್ಯೂ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪಿ. ಇಲ್ಲಿ ಕ್ಯೂ ಅಂದ್ರೆ ಬದಲಾದ ಬೇಡಿಕೆ 2, ಪಿ ಅಂದ್ರೆ ಬದಲಾದ ಬೆಲೆ 4. ಆಗ ಕ್ಯೂ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು 4 ಆಗುತ್ತೆ. ಬಿ ಇಂಟು 4 4ಬಿ ಆಗುತ್ತೆ. ಅದು ಸಂಕ್ಷಿಪ್ತಗೊಳಿಸಿದಾಗ 2 ಇಸ್ ಈಕ್ವಲ್ ಟು ಎ ಪ್ಲಸ್ 4ಬಿ ಆಗುತ್ತೆ. ಇದನ್ನ ಸಮೀಕರಣ 2 ಅಂತ ಗಣನೆಗೆ ತೆಗೆದುಕೊಳ್ತೀನಿ. ಹಂತ 3ರಲ್ಲಿ ಗುಣಾಂಕ ಅಂದ್ರೆ ಬಿ ನ ಮೌಲ್ಯವನ್ನ ಕಂಡುಹಿಡಿಯಲು ಸಮೀಕರಣ 1ರಿಂದ ಸಮೀಕರಣ 2 ಕಳಿಬೇಕಾಗುತ್ತೆ. ಇಲ್ಲಿ ಸಮೀಕರಣ 1 ಹಳೆಯ ಬೆಲೆ ಮತ್ತು ಹಳೆಯ ಬೇಡಿಕೆಯಿಂದ ಬಂದಂತದ್ದು. ಅದು 6 ಇಸ್ ಈಕ್ವಲ್ ಟು ಎ ಪ್ಲಸ್ 2ಬಿ. ನೆಕ್ಸ್ಟ್ 2ನೇ ಸಮೀಕರಣ ಬದಲಾದ ಬೆಲೆ ಮತ್ತು ಬದಲಾದ ಬೇಡಿಕೆಯಿಂದ ದೊರೆತಂತದ್ದು. 2 ಇಸ್ ಈಕ್ವಲ್ ಟು ಎ ಪ್ಲಸ್ 4ಬಿ. ಇದು 2ನೇ ಸಮೀಕರಣ. ಇವಾಗ ಮೊದಲ ಸಮೀಕರಣದಿಂದ 2ನೇ ಸಮೀಕರಣವನ್ನ ನಾವು ಕಳಿಬೇಕು. ಆಗ ನಮಗೆ ಬಿ ನ ಮೌಲ್ಯ ದೊರೆಯುತ್ತೆ. ಈ ಸಂದರ್ಭದಲ್ಲಿ ನಾವು ಮೊದಲ ಸಮೀಕರಣದಿಂದ 2ನೇ ಸಮೀಕರಣವನ್ನ ಕಳಿಬೇಕಾದ್ರೆ 2ನೇ ಸಮೀಕರಣದ ಚಿಹ್ನೆಗಳು ಬದಲಾಗುತ್ತೆ. ಅಂದ್ರೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಇಲ್ಲಿ 2ನೇ ಸಮೀಕರಣದಲ್ಲಿ ಎಲ್ಲಾ ಸಂಖ್ಯೆಗಳ ಚಿಹ್ನೆಗಳು ಪ್ಲಸ್ ಆಗಿರೋದ್ರಿಂದ ಅದು ಮೈನಸ್ ಆಗಿ ಬದಲಾಗುತ್ತೆ. ಮೊದಲ ಸಮೀಕರಣದಲ್ಲಿ ಎ ಪ್ಲಸ್ ಇದೆ, 2ನೇ ಸಮೀಕರಣದಲ್ಲಿ ಎ ಮೈನಸ್ ಆಗಿದೆ. ಆಗ ಅದು ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯ್ತು. ನಂತರ ಉಳಿದದ್ದು 6ರಿಂದ 2 ಕಳೆದಂತ ಸಂದರ್ಭದಲ್ಲಿ 4, ಪ್ಲಸ್ 2ರಿಂದ -4ಬಿ ಅನ್ನ ಕಳೆದಾಗ -2ಬಿ ದೊರೆಯುತ್ತೆ. ಇದನ್ನ ಸಂಕ್ಷಿಪ್ತಗೊಳಿಸಂತ ಸಂದರ್ಭದಲ್ಲಿ ಬಿ ಅನ್ನ ನಾನು ಇಲ್ಲೇ ಕ್ಯಾರಿ ಮಾಡ್ತೀನಿ. ಈ -2 ಈಕ್ವಲ್ ಇಂದ ಎಡಭಾಗಕ್ಕೆ ಕಳಿಸಿದಂತ ಸಂದರ್ಭದಲ್ಲಿ ಅದು ಡಿವೈಡೆಡ್ ಬೈ ಆಗುತ್ತೆ. ಆಗ 4 ಡಿವೈಡೆಡ್ ಬೈ -2 ಆಗುತ್ತೆ. ಇದನ್ನ ಮತ್ತೆ ಸಂಕ್ಷಿಪ್ತಗೊಳಿಸಿದಾಗ 4ಅನ್ನ 2ರಿಂದ ಭಾಗಿಸಿದಂತ ಸಂದರ್ಭದಲ್ಲಿ 2 ಬರುತ್ತೆ. ಇಲ್ಲಿ 4ರ ಚಿಹ್ನೆ ಪ್ಲಸ್ ಇದೆ, 2ರ ಚಿಹ್ನೆ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಹಂಗಾಗಿ ಬಿ ನ ಮೌಲ್ಯ -2. ಈಗ 4ನೇ ಹಂತದಲ್ಲಿ ಎ ನ ಮೌಲ್ಯವನ್ನ ಕಂಡುಹಿಡಿಯಲು ಬಿ ನ ಮೌಲ್ಯವನ್ನ ಸಮೀಕರಣ 1 ಅಥವಾ ಸಮೀಕರಣ 2ಕ್ಕೆ ವರ್ಗಾಯಿಸಬೇಕು. ಸಮೀಕರಣ 1 ಹಳೆಯ ಬೆಲೆ ಮತ್ತು ಹಳೆಯ ಬೇಡಿಕೆಯಿಂದ ದೊರೆತಂತದ್ದು 6 ಇಸ್ ಈಕ್ವಲ್ ಟು ಎ ಪ್ಲಸ್ 2ಬಿ. ಇದಕ್ಕೆ ನಾನು ಎ ನ ಮೌಲ್ಯವನ್ನ ಕಂಡುಹಿಡಿಯೋದಕ್ಕೆ ಬಿ ನ ಮೌಲ್ಯವನ್ನ ವರ್ಗಾಯಿಸ್ತಾ ಇದ್ದೀನಿ. ವರ್ಗಾಯಿಸಿದಂತ ಸಂದರ್ಭದಲ್ಲಿ ಅದು ಈ ರೀತಿ ಇರುತ್ತೆ. 6 ಇಸ್ ಈಕ್ವಲ್ ಟು ಎ ಪ್ಲಸ್ 2 ಇಂಟು -2. ಇಲ್ಲಿ ಬಿ ನ ಮೌಲ್ಯ -2. ಈಗ ಈ 2ರ ಚಿಹ್ನೆ ಪ್ಲಸ್ ಇದೆ, ಈ 2ರ ಚಿಹ್ನೆ ಮೈನಸ್ ಇದೆ. ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 2 ಇಂಟು 2 4 ಆಗುತ್ತೆ. ಅದು ಈ ರೀತಿ ಇರುತ್ತೆ. 6 ಇಸ್ ಈಕ್ವಲ್ ಟು ಎ -4. ಇದನ್ನ ಸಂಕ್ಷಿಪ್ತಗೊಳಿಸಿದಂತ ಸಂದರ್ಭದಲ್ಲಿ ಈ ಎ ಅನ್ನ ಇಲ್ಲೇ ಕ್ಯಾರಿ ಮಾಡ್ಕೊಳ್ತಾ ಇದ್ದೀನಿ. ಈ -4 ಈಕ್ವಲ್ ಇಂದ ಎಡಭಾಗಕ್ಕೆ ತಂದಂತ ಸಂದರ್ಭದಲ್ಲಿ ಚಿಹ್ನೆ ಚೇಂಜ್ ಆಗುತ್ತೆ. ಅಂದ್ರೆ ಸಮೀಕರಣದಲ್ಲಿ ಯಾವುದನ್ನೇ ಸಹ ಈಕ್ವಲ್ ಇಂದ ಹೊರ ತೆಗೆದಂತ ಸಂದರ್ಭದಲ್ಲಿ ಅದು ಚಿಹ್ನೆಗಳು ಚೇಂಜ್ ಆಗುತ್ತೆ. ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ ಅದು ಈಕ್ವಲ್ ಇಂದ ಎಡಭಾಗಕ್ಕೆ ತಂದಂತ ಸಂದರ್ಭದಲ್ಲಿ ಪ್ಲಸ್ ಆಗ್ತಾ ಇದೆ. ಹಾಗಾಗಿ 6 + 4 10 ಆಗುತ್ತೆ. ಆದ್ರಿಂದ ಎ ನ ಮೌಲ್ಯ 10. ನೆಕ್ಸ್ಟ್ ಅಥವಾ 2ನೇ ಸಮೀಕರಣಕ್ಕೂ ಸಹ ನಾವೇನ್ ಮಾಡ್ಬೋದು ಅಂದ್ರೆ ಇದನ್ನ ವರ್ಗಾಯಿಸಬಹುದು. ಆಗ್ಲೂ ಸಹ ಎ ನ ಮೌಲ್ಯ 10 ದೊರೆಯುತ್ತೆ. 2ನೇ ಸಮೀಕರಣ ಬದಲಾದ ಬೆಲೆ ಮತ್ತು ಬದಲಾದ ಬೇಡಿಕೆಯಿಂದ ದೊರೆತಂತದ್ದು. ಅದು 2 ಇಸ್ ಈಕ್ವಲ್ ಟು ಎ + 4ಬಿ. ಇಲ್ಲಿ ನಾನು ಬಿ ನ ಮೌಲ್ಯವನ್ನ ವರ್ಗಾಯಿಸ್ತಾ ಇದ್ದೀನಿ. ಆಗ
2 ಇಸ್ ಈಕ್ವಲ್ ಟು ಎ ಪ್ಲಸ್ 4 ಬಿ ನ ಮೌಲ್ಯ -2. ಇದನ್ನ ಸಂಕ್ಷಿಪ್ತಗೊಳಿಸಿದಾಗ 2 ಇಸ್ ಈಕ್ವಲ್ ಟು ಎ -8 ಆಗುತ್ತೆ. 4 ಇಂಟು 2 8 ಪ್ಲಸ್ ಇಂಟು ಮೈನಸ್ ಮೈನಸ್, ಹಾಗಾಗಿ -8 ಆಗುತ್ತೆ. ಇದನ್ನ ಮತ್ತೆ ಸಂಕ್ಷಿಪ್ತಗೊಳಿಸಿದಂತ ಸಂದರ್ಭದಲ್ಲಿ ಈ -8 ನಾನು ಈಕ್ವಲ್ ಇಂದ ಎಡಭಾಗಕ್ಕೆ ತಂದಾಗ ಅದು +8 ಆಗುತ್ತೆ. 2 + 8 10. ಆದ್ರಿಂದ ಎನ ಮೌಲ್ಯ 10. ಹಾಗಾಗಿ ಸಮೀಕರಣ 1ಕ್ಕೆ ಹಾಕಿದ್ರು ಅಷ್ಟೇ ಬರುತ್ತೆ, ಸಮೀಕರಣ 2ಕ್ಕೆ ಹಾಕಿದ್ರು ಸಹ ಅಷ್ಟೇ ಬರುತ್ತೆ. ಬಿ ನ ಮೌಲ್ಯವನ್ನ ಸಮೀಕರಣ 1ಕ್ಕೆ ಹಾಕಿದ್ರು ಒಂದೇ ಮೌಲ್ಯ, 2ಕ್ಕೆ ಹಾಕಿದ್ರು ಒಂದೇ ಮೌಲ್ಯ ಬರುತ್ತೆ. ಈಗ ನಮ್ಗೆ ಸ್ಥಿರಾಂಕ ಮತ್ತೆ ಗುಣಾಂಕ ದೊರೆತಿದೆ. ಅದನ್ನ 5ನೇ ಹಂತದಲ್ಲಿ ನಮ್ಮ ಸರಳ ರೇಖಾ ಬಿಂಬಕದ ಸಾರ್ವತ್ರಿಕ ರೂಪಕ್ಕೆ ಅಳವಡಿಸಿದರೆ ನಮ್ಗೆ ಬೇಡಿಕೆ ಬಿಂಬಕ ದೊರೆಯುತ್ತೆ. ಈಗ ಸಾರ್ವತ್ರಿಕ ರೂಪ Q ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪಿ. ಇದಕ್ಕೆ ನಾವು ಎ ನ ಮೌಲ್ಯ ಅಂದ್ರೆ ಸ್ಥಿರಾಂಕದ ಮೌಲ್ಯ, ಬಿ ನ ಮೌಲ್ಯ ಗುಣಾಂಕದ ಮೌಲ್ಯವನ್ನ ನಾವು ವರ್ಗಾಯಿಸುವ. Q ಇಸ್ ಈಕ್ವಲ್ ಟು 10 ಪ್ಲಸ್ ಬಿ ನ ಮೌಲ್ಯ -2 ಇದೆ, ಮತ್ತೆ ಪಿ ಅದು ಇಂಟು ಪಿ ಆಗುತ್ತೆ. ಈಗ ಇದನ್ನ ಸಂಕ್ಷಿಪ್ತಗೊಳಿಸಿದಾಗ Q ಇಸ್ ಈಕ್ವಲ್ ಟು 10 -2p, ಅಂದ್ರೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು, 2 ಇಂಟು ಪಿ 2p ಆಯ್ತು. ಇದು ನಮಗೆ ದೊರೆತಂತಹ ಬೇಡಿಕೆ ಬಿಂಬಕ. ಅಂದ್ರೆ ಇಂದಿನ ಬೆಲೆ ಮತ್ತು ಇಂದಿನ ಬೇಡಿಕೆ ಮತ್ತು ಬದಲಾದ ಬೆಲೆ ಮತ್ತು ಬದಲಾದ ಬೇಡಿಕೆಯ ಆಧಾರದ ಮೇಲೆ ದೊರೆತಂತಹ ಬೇಡಿಕೆ ಬಿಂಬಕ. ನಾನು ಮೊದಲ ವಿಡಿಯೋದಲ್ಲೇ ತಿಳಿಸಿದಂತೆ ಬೇಡಿಕೆ ಬಿಂಬಕದಲ್ಲಿ ಸ್ವತಂತ್ರ ಚಲದ ಮುಂದಿನ ಚಿಹ್ನೆ ಋಣಾತ್ಮಕವಾಗಿರುತ್ತೆ ಅಂತ ತಿಳಿಸಿದ್ದೆ. ಅದೇ ರೀತಿ ಇಲ್ಲಿ ಋಣಾತ್ಮಕವಾಗಿದೆ. ಈ ಮಾಹಿತಿಗಳನ್ನ ಆಧಾರವಾಗಿಟ್ಟುಕೊಂಡು ನಾವು ಬೇಡಿಕೆ ಅನುಸೂಚಿಯನ್ನ ರಚಿಸೋಣ. ಬೇಡಿಕೆ ಬಿಂಬಕ Q ಇಸ್ ಈಕ್ವಲ್ ಟು 10 - 2p. ಬೆಲೆ 0 ಇದ್ದಂತ ಸಂದರ್ಭದಲ್ಲಿ ಬೇಡಿಕೆ ಪ್ರಮಾಣ ಎಷ್ಟಿರುತ್ತೆ, ಈ ಬೇಡಿಕೆ ಬಿಂಬಕದ ಪ್ರಕಾರ ಅನ್ನೋದನ್ನ ತಿಳ್ಕೊಳ್ಳೋಣ. ಬೇಡಿಕೆ ಬಿಂಬಕ Q ಇಸ್ ಈಕ್ವಲ್ ಟು 10 - 2p. Q ಇಸ್ ಈಕ್ವಲ್ ಟು 10 - 2, 0ಯನ್ನು ನಾನು ಪಿ ಗೆ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಅವಾಗ 0ಇಂದ ನಾವು ಎಷ್ಟನ್ನೇ ಗುಣಿಸಿದ್ರು ಸಹ ಅದು 0ನೇ ಆಗುತ್ತೆ. ಹಾಗಾಗಿ Q ಇಸ್ ಈಕ್ವಲ್ ಟು 10 - 0, ಅವಾಗ Q ನ ಮೌಲ್ಯ 10 ಆಗುತ್ತೆ. ಅಂದ್ರೆ ಬೆಲೆ 0 ಇದ್ದಾಗ, ಅಂದ್ರೆ ಫ್ರೀಯಾಗಿ ಕೊಡ್ತೀವಿ ಅಂದ್ರೂ ಸಹ ಬೇಡಿಕೆ ಪ್ರಮಾಣ 10 ಇರುತ್ತೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಇವಾಗ ಕೊತ್ತಂಬರಿ ಸೊಪ್ಪು ಇರುತ್ತೆ, ನಿಮ್ಗೆ ಫ್ರೀಯಾಗಿ ಕೊಟ್ರು ನಾವು ಎಷ್ಟು ತಗೊಳ್ಳೋದಕ್ಕಾಗುತ್ತೆ ವೀಕ್ಷಕರೇ? 1-3 ದಿವಸ ಅಷ್ಟೇ. 3 ದಿವಸಕ್ಕೆ ಆಗುವಷ್ಟು ತಗೊಂತೀವಿ, ಅಥವಾ 4 ದಿವಸಕ್ಕೆ ಆಗುವಷ್ಟು ತಗೋತೀವಿ. ಯಾಕೆಂದ್ರೆ ಅದು ಕೊಳತು ಹೋಗುತ್ತೆ. ಹಂಗಾಗಿ ಫ್ರೀಯಾಗಿ ಕೊಟ್ರು ಸಹ ನಾವು ಲೋಡ್ ಗಟ್ಲೆ ತಂದು ಇಟ್ಕೊಳ್ಳೋದಕ್ಕೆ ಆಗಲ್ಲ. ಅದಕ್ಕೆ ಇದು ಅನ್ವಯಿಸುತ್ತೆ. ನೆಕ್ಸ್ಟ್, ಬೆಲೆ ಒಂದಾದಂತ ಸಂದರ್ಭದಲ್ಲಿ Q ಇಸ್ ಈಕ್ವಲ್ ಟು 10 - 2p. ಬೇಡಿಕೆ ಬಿಂಬಕಕ್ಕೆ 1ಅನ್ನ ರೀಪ್ಲೇಸ್ ಮಾಡ್ತಾ ಇದ್ದೀನಿ ಪಿ ಪ್ಲೇಸ್ಗೆ. ಆವಾಗ Q ಇಸ್ ಈಕ್ವಲ್ ಟು 10 - 2p ಅಂದ್ರೆ 1. ಆಗ 2 ಇಂಟು 1 2 ಆಗುತ್ತೆ. ಆಗ ಸಂಕ್ಷಿಪ್ತಗೊಳಿಸಿದಾಗ Q ಇಸ್ ಈಕ್ವಲ್ ಟು 10 - 2, 10ಅನ್ನ 2ರಿಂದ ಕಳೆದಾಗ Q ನ ಮೌಲ್ಯ ಅಂದ್ರೆ ಬೇಡಿಕೆಯ ಮೌಲ್ಯ 8 ಆಗುತ್ತೆ. ಅಂದ್ರೆ ಬೆಲೆ 1 ಆದಂತ ಸಂದರ್ಭದಲ್ಲಿ ಈ ಬಿಂಬಕದಲ್ಲಿ ಬೇಡಿಕೆ 8 ಆಗಿದೆ. ನೆಕ್ಸ್ಟ್, ಬೆಲೆ 2 ಆದಂತ ಸಂದರ್ಭದಲ್ಲಿ ಬೇಡಿಕೆ ಬಿಂಬಕ Q ಇಸ್ ಈಕ್ವಲ್ ಟು 10 - 2p. ಇಲ್ಲಿ ಬೆಲೆ 2 ಅಂತ ನಾನು ಗಣನೆಗೆ ತೆಗೆದುಕೊಳ್ತಾ ಇದ್ದೀನಿ. ಆಗ Q ಇಸ್ ಈಕ್ವಲ್ ಟು 10 - 2p ಅಂದ್ರೆ 2. 2 ಇಂಟು 2 4 ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಆಗ 10 - 4, 10 - 4 ಅಂದ್ರೆ ಬೇಡಿಕೆ ಪ್ರಮಾಣ 6 ಆಯ್ತು. ಅಂದ್ರೆ ಬೆಲೆ 2 ಇದ್ದಂತ ಸಂದರ್ಭದಲ್ಲಿ ಬೇಡಿಕೆ ಪ್ರಮಾಣ 6 ಇರುತ್ತೆ. ಇದು ಮುಂದುವರೆದು ಬೆಲೆ 3 ಆದಂತ ಸಂದರ್ಭದಲ್ಲಿ ಈ ಬಿಂಬಕದಲ್ಲಿ ಬೇಡಿಕೆ ಎಷ್ಟಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಬೇಡಿಕೆ ಬಿಂಬಕ Q ಇಸ್ ಈಕ್ವಲ್ ಟು 10 - 2p. ಇಲ್ಲಿ p ನ ಮೌಲ್ಯ 3 ಅಂತ ಗಣನೆಗೆ ತೆಗೆದುಕೊಳ್ತಾ ಇದ್ದೀನಿ. Q ಇಸ್ ಈಕ್ವಲ್ ಟು 10 - 2p ಅಂದ್ರೆ 3 ಅಂತ ಗಣನೆಗೆ ತೆಗೆದುಕೊಂಡಿದ್ವಿ. ಆಗ ಈ ರೀತಿ ಇರುತ್ತೆ. Q ಇಸ್ ಈಕ್ವಲ್ ಟು 10 - 6 ಅಂದ್ರೆ 2 ಇಂಟು 3 6 ಆಗುತ್ತೆ. ನೆಕ್ಸ್ಟ್ ಅದನ್ನ ಸಂಕ್ಷಿಪ್ತಗೊಳಿಸಿದಾಗ Q ಇಸ್ ಈಕ್ವಲ್ ಟು 4 ಅಂದ್ರೆ 10ಅನ್ನ 6ರಿಂದ ಕಳೆದಾಗ ನಮ್ಗೆ 4 ದೊರೆಯುತ್ತೆ. ನೆಕ್ಸ್ಟ್, ಇಲ್ಲಿ ಬೇಡಿಕೆ ಬಿಂಬಕ Q ಇಸ್ ಈಕ್ವಲ್ ಟು 10 - 2p. ಇಲ್ಲಿ 10 ಆಗ್ಬೇಕಾಗಿತ್ತು ವೀಕ್ಷಕರೇ, ದಯವಿಟ್ಟು ಇದನ್ನ ಕ್ಷಮಿಸಿ.
ಇಲ್ಲಿ 14 ಆಗಿದೆ. ಇದು Q ಇಸ್ ಈಕ್ವಲ್ ಟು 10 ಮೈನಸ್ 2p. ಈ ಬಿಂಬಕ ಇಲ್ಲಿ ಕೆಳಗಡೆ ಇದೆಯಲ್ಲ ಅದನ್ನ ಫೈನಲ್ ಅಂತ ಕನ್ಸಿಡರ್ ಮಾಡಿ. ಈ ಬಿಂಬಕದಲ್ಲಿ ಬೆಲೆ 4 ಆದಂತ ಸಂದರ್ಭದಲ್ಲಿ Q ಇಸ್ ಈಕ್ವಲ್ ಟು 10 ಮೈನಸ್ 2 p ಅಂದ್ರೆ 4 ಅಂತ ಕನ್ಸಿಡರ್ ಮಾಡಿದೀನಿ. ಆಗ Q ಇಸ್ ಈಕ್ವಲ್ ಟು 10 ಮೈನಸ್ 8 ಆಗುತ್ತೆ. ಅಂದ್ರೆ 2 ಇಂಟು 4 8 ಆಗುತ್ತೆ. 10ನ್ನ 8ರಿಂದ ಕಳೆದಾಗ ಬೇಡಿಕೆ ಪ್ರಮಾಣ 2 ಆಗುತ್ತೆ. ಈಗ ನೆಕ್ಸ್ಟ್ ಬೆಲೆ 5 ಅಂತ ಕನ್ಸಿಡರ್ ಮಾಡಿದಂತ ಸಂದರ್ಭದಲ್ಲಿ ಬೇಡಿಕೆ ಪ್ರಮಾಣ ಎಷ್ಟಿರುತ್ತೆ ಅಂತ ನೋಡೋಣ. Q ಇಸ್ ಈಕ್ವಲ್ ಟು 10 ಮೈನಸ್ 2p. ಬೇಡಿಕೆ ಬಿಂಬಕದಲ್ಲಿ ಬೆಲೆ 5 ಅಂತ ಗಣನೆಗೆ ತೆಗೆದುಕೊಂಡಾಗ ಬೇಡಿಕೆ ಪ್ರಮಾಣ ಎಷ್ಟಿರುತ್ತೆ ಅಂತ ನೋಡೋಣ. Q ಇಸ್ ಈಕ್ವಲ್ ಟು 10 ಮೈನಸ್ 2 p ಅಂದ್ರೆ 5 ಅಂತ ಗಣನೆಗೆ ತೆಗೆದುಕೊಂಡಿದ್ವಿ. 2 ಇಂಟು 5 ಅದು 10 ಆಗುತ್ತೆ. 10 ಮೈನಸ್ 10 0 ಆಗುತ್ತೆ. ಅಂದ್ರೆ ಬೆಲೆಗಳು ಹೆಚ್ಚಾಗ್ತಾ ಇದ್ದಂತ ಸಂದರ್ಭದಲ್ಲಿ ಆ ವಸ್ತುವನ್ನ ನಾವು ಕೊಳ್ಳೋದಕ್ಕೆ ಇಷ್ಟಪಡಲ್ಲ, ನಾವು ಆಲ್ಟರ್ನೇಟಿವ್ ಗೂಡ್ಸ್ಗೆ ಹೋಗ್ತೀವಿ ಅನ್ನೋದಕ್ಕೆ ಇದು ಉತ್ತಮ ಉದಾಹರಣೆ. ಈಗ ನಮ್ಗೆ ಬೇಡಿಕೆ ಬಿಂಬಕದ ಆಧಾರದ ಮೇಲೆ ದೊರೆತಿರುವ ಮಾಹಿತಿಯನ್ನ ಬೇಡಿಕೆ ಅನುಸೂಚಿಯನ್ನ ರಚಿಸಿದೀನಿ. ಅದು ಬೆಲೆ ಮತ್ತೆ ಬೇಡಿಕೆ, ಪ್ರೈಸ್ ಮತ್ತೆ ಡಿಮ್ಯಾಂಡ್. ಪ್ರೈಸ್ 0 ಇದ್ದಾಗ ಬೇಡಿಕೆ ಪ್ರಮಾಣ 10 ಇರುತ್ತೆ. 1 ಇದ್ದಂತ ಸಂದರ್ಭದಲ್ಲಿ 8 ಇರುತ್ತೆ. 2 ಇದ್ದಂತ ಸಂದರ್ಭದಲ್ಲಿ 6 ಇರುತ್ತೆ. 3 ಇದ್ದಂತ ಸಂದರ್ಭದಲ್ಲಿ 4 ಇರುತ್ತೆ. 4 ಇದ್ದಂತ ಸಂದರ್ಭದಲ್ಲಿ 2 ಇರುತ್ತೆ. 5 ಇದ್ದಂತ ಸಂದರ್ಭದಲ್ಲಿ 0 ಇರುತ್ತೆ. ಇಲ್ಲಿ ಬೇಡಿಕೆ ನಿಯಮವನ್ನ ನಾವು ಗಮನಕ್ಕೆ ತರಬಹುದು. ಬೆಲೆಗಳು ಹೆಚ್ಚಾಗ್ತಾ ಹೋದಂತೆ ಬೇಡಿಕೆ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದನ್ನ ಮತ್ತೊಮ್ಮೆ ನಾವು ಸ್ಪಷ್ಟೀಕರಿಸ್ಕೋಬಹುದು. ಈ ಮಾಹಿತಿಗಳ ಆಧಾರದ ಮೇಲೆ, ಅಂದ್ರೆ ಬೇಡಿಕೆ ಅನುಸೂಚಿಯ ಮಾಹಿತಿ ಆಧಾರದ ಮೇಲೆ ನಾವು ಬೇಡಿಕೆ ರೇಖೆಯನ್ನ ರಚಿಸೋಣ. ಇಲ್ಲಿ OX ಅಕ್ಷದಲ್ಲಿ ಬೇಡಿಕೆ ಪ್ರಮಾಣವನ್ನ ಗಣನೆಗೆ ತೆಗೆದುಕೊಂಡಿದ್ದೀನಿ. OY ಅಕ್ಷದಲ್ಲಿ ಬೆಲೆಯನ್ನ ಗಣನೆಗೆ ತೆಗೆದುಕೊಂಡಿದ್ದೀನಿ. ಇಲ್ಲಿ ಬೆಲೆ 0 ಇದ್ದಂತ ಸಂದರ್ಭದಲ್ಲಿ ಬೇಡಿಕೆ 10 ಇದೆ, ಇಲ್ಲಿ ಗುರುತಿಸಿದ್ದೀನಿ, ಗಮನಿಸಿ. ನೆಕ್ಸ್ಟ್ ಬೆಲೆ 1 ಆದಂತ ಸಂದರ್ಭದಲ್ಲಿ ಬೇಡಿಕೆ 8 ಇದೆ. ಬೆಲೆ 2 ಆದಂತ ಸಂದರ್ಭದಲ್ಲಿ ಬೇಡಿಕೆ 6ಕ್ಕೆ ಕಡಿಮೆ ಆಗಿದೆ. ಬೆಲೆ 3 ಆದಂತ ಸಂದರ್ಭದಲ್ಲಿ ಬೇಡಿಕೆ 4ಕ್ಕೆ ಕಡಿಮೆ ಆಗಿದೆ. ಬೆಲೆ 4 ಆದಂತ ಸಂದರ್ಭದಲ್ಲಿ ಬೇಡಿಕೆ 2ಕ್ಕೆ ಕಡಿಮೆ ಆಗಿದೆ. ಬೆಲೆ 0 ಆದಂತ ಸಂದರ್ಭದಲ್ಲಿ ಬೆಲೆ 5 ಆದಂತ ಸಂದರ್ಭದಲ್ಲಿ ಬೇಡಿಕೆ 0 ಆಗಿದೆ. ಈ ಬಿಂದುಗಳನ್ನ ನಾವು ಸೇರಿಸಿದಂತ ಸಂದರ್ಭದಲ್ಲಿ ನಮಗೆ ದೊರೆಯುವಂತಹ DD ರೇಖೆ ಏನಿದೆ ಅದು ಬೇಡಿಕೆ ರೇಖೆ ಆಗಿರುತ್ತೆ. ಈ ಬೇಡಿಕೆ ರೇಖೆ ದೊರೆತಿರುವಂತದ್ದು Q ಇಸ್ ಈಕ್ವಲ್ ಟು 10 ಮೈನಸ್ 2p ಬಿಂಬಕದಿಂದ. ಇಷ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಬೇಕು ಅಂತ ಇಷ್ಟಪಟ್ಟಂತಹ ವಿಷಯ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ನಿಮಗೆ ಪ್ರಾಬ್ಲಮ್ ಬೇಕು ಅಂದ್ರೆ ವೀಕ್ಷಕರು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ನ ಮಾಡಿ. ದಯವಿಟ್ಟು ನಾನು ಇನ್ನೂ ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನನ್ನ ವಿವರಣೆ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ವೀಕ್ಷಕರೇ.